ವೆಲ್ಕಮ್ ಟು ಅವರ್ ವ್ಲಾಗ್. ನಾನು ನಿಮ್ಮ ರಾಮ್ ಸೋನು ಡಿ ಎಮ್ ಬ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇದ್ದೀನಿ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ನಾನು ಸೂಪರ್ ಆಗಿದ್ದೀನಿ. ಸೊ ಇವತ್ತಿನ ವ್ಲಾಗ್ ತುಂಬಾ ಸ್ಪೆಷಲ್ ಆಗಿದೆ. ಬಿಕಾಸ್ ಇವತ್ತು ವೀಕೆಂಡ್ ಇರೋದ್ರಿಂದ ಇವತ್ತೇ ನಾನು ವ್ಲಾಗ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಗೈಸ್, ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಇವತ್ತು ನಂಗೆ ವ್ಲಾಗಲ್ಲಿ ತುಂಬ ಸ್ಪೆಷಲ್ ಆಗಿದೆ. ಬಿಕಾಸ್ ಆಫ್ ಇವತ್ತು ಆಷಾಢ ಏಕಾದಶಿ ಇರೋದ್ರಿಂದ ಸೊ ಬೆಳಗ್ಗೆ ಬೇಗನೆ ಎದ್ದು 6 ಗಂಟೆಗೆ ಎದ್ದಿರ್ತೀನಿ, 5:30 6 ಗಂಟೆಗೆ ಎದ್ದಿರ್ತೀನಿ. ಬಿಕಾಸ್ ಒಳಗಡೆ ಇರ್ತೀನಿ, ಯಾಕಂದ್ರೆ ನಾನು ಡೋರ್ ತೆಗೆದ ತಕ್ಷಣ ನನ್ನ ಮಕ್ಕಳು ಆಚೆ ಬಂದುಬಿಡ್ತಾರೆ. ಸೊ ಫೈನಲಿ ನಾನು ಇವತ್ತು ಏನು ಮಾಡೋಣ ತಿಂಡಿಗೆ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ. ಇದ್ರದ್ದು ಕಂಪ್ಲೀಟಾಗಿ ನಮಗೆ ಡಿಕ್ಲೇಷನ್ ಬೇಕು ಅಂತಂದರೆ ನಾನು ಜನಪದ ಸೋನು ಝೋನ್ ಅಂತ ಇದೆ ID ಕೂಡ, ಆ ID ಕೂಡ ಸಬ್ಬಾಗಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಶೇರ್ ಕಮೆಂಟ್ ಮಾಡಿ. ಇದನ್ನು ನಾನು ಮಶ್ರೂಮ್ ಗ್ರೇವಿ ಮತ್ತು ಪೂರಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಪೂರಿಗೆ ಏನೇನು ಬೇಕು ಅದನ್ನು ಕೂಡ ನಾನು ಆ ಬ್ಲಾಗಲ್ಲಿ ಹಾಕಿರ್ತೀನಿ, ಬಿಕಾಸ್ ಆ ಚಾನಲಲ್ಲಿ ಹಾಕಿರ್ತೀನಿ, ಜನಪದ ಸೋನು ಝೋನ್ ಅಂತ ಹೇಳಿ. ಸೊ ಇದ್ರ ಬಗ್ಗೆ ಡೀಟೇಲ್ಸ್ ಬೇಕು ಅಂದರೆ, ಇದ್ರ ಬಗ್ಗೆ ರೆಸಿಪಿ ಬೇಕು ಅಂತಂದರೆ ಡೀಟೇಲ್ಸ್ ಆಗಿ ಕಂಪ್ಲೀಟಾಗಿ ಆ ಚಾನಲ್ನ ಸಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಸೊ ಬೆಳಗ್ಗೆ ಎದ್ದ ತಕ್ಷಣ ನಾನು ತಿಂಡಿ ರೆಡಿ ಮಾಡ್ಕೊತಾ ಇದ್ದೆ. ಬಾ ಮುಟ್ಟಬೇಡ, ಕೊಡು ಕೊಡು. ವೆರಿ ಗುಡ್. ನಮಸ್ಕಾರ ಮಾಡ್ತೈತ್ರಿ ಇದು. ನಮಸ್ಕಾರ ಮಾಡಿ ಶಾಮಿಗೆ. ಹಾಂ ಶಾಮಿ ಅಮ್ಮ ಅಲ್ಲಮ್ಮ ಶಾಮಿ ಬಾ. ನೋ ನೋ ಚಲೋ. ತಿಂಡಿಗೆ ಏನು ಬೇಕು ಅಂತ ಹೇಳಿ ನಾನೆಲ್ಲ ಕಟ್ ಮಾಡಿಟ್ಟು ಆಮೇಲೆ ಪೂರಿಗೆ ನಾನು ಏನು ಬೇಕೋ ಅದನ್ನು ರೆಡಿ ಮಾಡ್ಕೊತ ಇದು ಮಧ್ಯೆ ಮದ್ದು ಇದು ನಾನು ಸಿರಪ್ಗಳೆಲ್ಲ ಯೂಸ್ ಮಾಡೋಕ್ಕೋಗಲ್ಲ ಮಕ್ಕಳಿಗೆ. ನನಗೇನು ಬೇಕೋ, ನನಗೇನು ಅನಿಸುತ್ತೋ ಮನೇಲಿ ನಾನು ಆದಷ್ಟು ಮಕ್ಕಳಿಗೆ ನಾನು ಮನೆಯಲ್ಲಿ ಮದ್ದು ಮಾಡಿಕೊಡೋದು. ಇದಕ್ಕೆ ನಾನು ಎಲೆ ಮತ್ತು ತುಳಸಿ ಎಲೆ, ಚಕ್ಕೆ, ಲವಂಗ, ಮೆಣಸು, ಸ್ವಲ್ಪ ಇದು ಜೀರಿಗೆ ಇದ್ದರೆ ಜೀರಿಗೆನೂ ಹಾಕೋಬಹುದು, ಇಲ್ಲಾಂದರೆ ಇಲ್ಲ ಸ್ಕಿಪ್ ಮಾಡಿ. ತುಳಸಿ ಎಲೆ ಇದನ್ನೆಲ್ಲ ಚೆನ್ನಾಗಿ ಜಜ್ಜಿಕೊಂಡು ಆಮೇಲೆ 1 ಎಸಳು ಇಲ್ಲಾಂದರೆ 2 ಎಸಳಾಗೋಷ್ಟು ಬೆಳ್ಳುಳ್ಳಿ ತೊಗೊಂಡ್ಬಿಟ್ಟು ಚೆನ್ನಾಗಿ ಜಜ್ಜಬೇಕು. ಜಜ್ಜಿದಾದ ನಂತರ ಸ್ವಲ್ಪ ನೀರು ಹಾಕ್ಬಿಟ್ಟು ಇನ್ನೂ ಚೆನ್ನಾಗಿ ಜಜ್ಜಬೇಕು. ಹೇಗೆ ರಸ ಬಿಡುತ್ತೆ ಅಂತಂದರೆ ಕಹಿ ಆಗುತ್ತೆ, ಬಟ್ ಬಾಡಿ ಎಲ್ಲ ಶುದ್ಧ ಮಾಡುತ್ತೆ. ಆ್ಯಂಡ್ ಕಫ ಇದನ್ನು ಕಸರುತ್ತೆ. ಆಮೇಲೆ ಕೆಮ್ಮು, ಪ್ರತಿಯೊಂದು ನೆಗಡಿ ಏನೇ ಆದ್ರೂ ಮಕ್ಕಳಿಗೆ ಮನೇಲಿ ಜಾಸ್ತಿ ನೀವು ಸಿರಪ್ ಯೂಸ್ ಮಾಡೋಕ್ಕೆ ಹೋಗಬೇಡಿ. ಬಿಕಾಸ್ ಸಿರಪ್ ತುಂಬಾ ಡೇಂಜರಸ್ ಆಗ್ತಾಯಿದೆ ಇವಾಗ. ಮನೇಲಿ ಆದಷ್ಟು ನೀವು ಮನೆ ಮದ್ದನ್ನು ನೋಡಿಕೊಂಡು ಮನೆ ಮದ್ದನ್ನೇ ಮಕ್ಕಳಿಗೆ ಹಾಕಿದರೆ ಮಕ್ಕಳು ಹೆಲ್ತಿಯಾಗಿರ್ತಾರೆ, ನಾವು ಕೂಡ ಹೆಲ್ತಿಯಾಗಿರ್ಬೋದು. ಬಿಕಾಸ್ ಆಫ್ ಬ್ಯಾಕ್ ಬೋನ್ ಆಗಿ ಯಾರು ಸಪೋರ್ಟ್ ಇಲ್ಲ ಅಂದವರಿಗೆ ಗೊತ್ತಿರುತ್ತೆ ಆ ಪೇನ್ ಏನು ಅಂತ ಹೇಳಿ. ಈ ಕಡೆ ಮಕ್ಕಳನ್ನು ನೋಡಬೇಕು, ಈ ಕಡೆ ಮನೇನು ನಿಭಾಯಿಸಬೇಕು ಅಂದರೆ ಆಗದಿರೋದು ಕಷ್ಟ ಅದು. ಸೊ ನಾನೇನು ಮಾಡಿದ್ದೀನಿ, ನಾನು ಅದನ್ನು ಚೆನ್ನಾಗಿ ಜಜ್ಜಿಬಿಟ್ಟು ಅದು ರಸ ತೆಗೆದು ಸ್ವಲ್ಪ ಕಾಯಿಸೋಕ್ಕಿಟ್ಟೆ. ಸ್ವಲ್ಪ ಕಾಯಿಸಿ ಆರಿಸಿದ ನಂತರ ಕುಡಿಸಿ. ಯಾಕೆ ಎಲ್ಲನೂ ಹಸಿ ಇರುತ್ತೆ ಅಲ್ವಾ, ಹಸಿದ್ದೇ ಹಾಕಿರ್ತೀವಲ್ವ, ಸ್ವಲ್ಪ ಅದನ್ನು ಏಕೋ ಎಫೆಕ್ಟ್ ಅಂತಲೇ ಅನ್ಬಹುದು, ಯಾಕೆಂದ್ರೆ ತಣ್ಣೀರಲ್ಲಿ ಹಾಕಿರ್ತೀವಿ. ಆದ್ದರಿಂದ ನಾವು ಚೆನ್ನಾಗಿದ್ದು ಬಿಸಿ ಮಾಡಿ 2 ಮಿನಿಟ್ಸ್ ಮತ್ತೆ ತಣ್ಣಗಾಗೋಗ್ಬಿಡಿ. ಸ್ವಲ್ಪ ಉಗುರು ಬೆಚ್ಚಸಿದಾಗ ಕೊಟ್ಟರೆ ಮಕ್ಕಳಿಗೆ ಕಸರು ಅನ್ನೋದು, ಗಂಟಲಲ್ಲಿ ಏನಿರುತ್ತೆ ಕಫ ಅದೆಲ್ಲನೂ ಕಮ್ಮಿ ಆಗುತ್ತೆ. ನಾನು ಇದನ್ನು ರೆಡಿ ಮಾಡಿಕೊಂಡು 5 ನಿಮಿಷ ನಾನು ತಣ್ಣಗಾಗೋಗ್ಬಿಟ್ಟಿದ್ದೆ. ಯಾಕೆಂದರೆ ಪ್ರತಿ ಸರಿ ನಾನು ಸ್ಪೂನಲ್ಲೇ ಹಾಕ್ತಾಯಿದ್ದೆ, ಬಟ್ ಸ್ಪೂನಲ್ಲೇ ಹಾಕಿದರೆ ಒಬ್ರಿಗೊಬ್ರಿಗೆ ಒಂದ್ಸರಿ ಕಾಯಿಸ್ಕೊಂಡು ಕುತ್ಕೊಳ್ಳೋಕ್ಕಾಗಲ್ಲ ಅಂತೇಳಿ ಚಿಕ್ಕ ಗ್ಲಾಸ್ ತೊಗೊಂಡು ಗ್ಲಾಸಿಗೆ ಹಾಕಿಬಿಟ್ಟು ಬಿಸಿ ಮಾಡಿದ್ದೀನಿ. ನೋಡ್ತಾ ಇದ್ದೀರಾ ಇವಾಗ ನಾನು ಹೋಗಿ ಅದ್ದುಗೆ ಮತ್ತು ದೈವಕ್ಕೆ ಕುಡಿಸ್ತೀನಿ ಚಹಾ ಅಂತ ಹೇಳಿ. ನೋಡಿ ಸ್ವಲ್ಪ ಕುಡಿ, ಅದ್ದುಗೆ ಸ್ವಲ್ಪ ಕೊಡು. ಚಹಾ ಅಲ್ಲದೆ ಔಷಧ ಕೆಮ್ಮಿಂದ. ತಗೊಂಡು ಚಪ್ಪ ದೈ ಕೂಡಿಸಿದ್ದೇವೆ. ನೋಡಿದ್ರಲ್ಲ ಅವನು ಎಷ್ಟು ಕೆಮ್ತಾ ಇದ್ದಾನೆ ಅಂತ ಹೇಳಿ, ಅದಕ್ಕೋಸ್ಕರನೇ ನಾನು ಅವನಿಗೆ ಈ ಥರ ಮಾಡಿದೆ. ಅದಾದ ನಂತರ ನಾನು ಸ್ವಲ್ಪ ಟೀ ಮಾಡ್ಕೊಂಡು ಕುಡಿದೆ. ಯಾಕಂದ್ರೆ ನನಗೆ ಎಲ್ಲ ಅವ್ರದ್ದೆಲ್ಲ ಆದಮೇಲೆ ನಂದು ಮಾಡ್ಕೊಳ್ಳೋದು. ಸೊ ಇದನ್ನು ನಾನು ಮಶ್ರೂಮ್ ತೊಗೊಂಬಂದಿದ್ದೆ ಡಿಮಾರ್ಟಲ್ಲಿ. ಮಶ್ರೂಮನ್ನು ಮೇಲ್ಗಡೆ ಸಿಪ್ಪೆನ ಕ್ಲೀನ್, ನನಗೆ ಹೆಂಗೆ ಇರಬೇಕು ಅಂತಂದರೆ ಕಂಪ್ಲೀಟಾಗಿ ಕ್ಲೀನಾಗಿರಬೇಕು. ಅದನ್ನು ನಾನು ಸ್ವಲ್ಪ ನೀರಲ್ಲಿ ನೆನೆಯಿಟ್ಟಿದ್ದೆ ನಾನು, ಯಾಕೆಂದರೆ ಮಣ್ಣು ಪನ್ನೆಲ್ಲ ಅಂಟ್ಕೊಂಡಿರುತ್ತಲ್ಲ. ಸೊ ಅದನ್ನೆಲ್ಲ ಮಣ್ಣಲ್ಲಿ ನೀರಲ್ಲಿ ನೆನೆಯಿಟ್ಬಿಟ್ರೆ ಅದು ಮಣ್ಣು ನೆಂದು ಆಚೆ ಬಂದುಬಿಡುತ್ತೆ. ಸ್ವಲ್ಪ ಸಾಫ್ಟಾಗಿ ವಾಶ್ ಮಾಡ್ಕೋಬೇಕು. ಯಾಕೆ
ಯಾಕೆಂತಂದರೆ ಅದು ತುಂಬ ಸಾಫ್ಟಾಗಿರುತ್ತೆ ಮಶ್ರೂಮು. ಅದಕ್ಕೋಸ್ಕರ ಸಾಫ್ಟಾಗಿ ವಾಶ್ ಮಾಡಿ ಇದಕ್ಕೆ ಬೇಕಾಗಿರುವಂತಹ ಹದಗಳನ್ನ ಸಹ ನಾನು ಕಟ್ ಮಾಡಿ ಒಗ್ಗರಣೆ ಕೊಟ್ಟಿದ್ದೀನಿ. ಇದ್ರ ರೆಸಿಪಿ ಜನಪದ ಸೋನು ಝೋನ್ ಐಡಿಯಲ್ಲಿ ನಾನು ಅಪ್ಲೋಡ್ ಮಾಡಿರ್ತೀನಿ, ಹೋಗಿ ಚೆಕ್ಔಟ್ ಮಾಡ್ಕೊಳ್ಳಿ. ಅದಾದ ನಂತರ ನಾನು ದೇವರಿಗೆ ಪೂಜೆ ಮಾಡ್ತಾಯಿದ್ದೆ, ಯಾಕಂದರೆ ಆಷಾಢ ಅಲ್ವಾ. ಸೊ ಆಷಾಢ ಏಕಾದಶಿ ಇರೋದ್ರಿಂದ ತಲೆ ಸ್ನಾನ ಮಾಡಿಕೊಂಡು ಪೂಜೆ ಮಾಡ್ಕೊತಾ ಇದ್ದೆ. ಎಲ್ಲ ದೇವರು ನಾನು ಆಲ್ರೆಡಿ ಫ್ರೈಡೇ ಆಷಾಢ ಶುಕ್ರವಾರದಲ್ಲೇ ನಾನು ತೊಳ್ಕೊಂಡಿದ್ದೀನಿ. ಅದ್ರ ಬ್ಲಾಗ್ ನೆಕ್ಸ್ಟ್ ಬರುತ್ತೆ, ಯಾಕೆಂತಂದರೆ ಫಸ್ಟ್ ಇದನ್ನು ಬ್ಲಾಗ್ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಯಾಕೆಂತಂದರೆ ಇದ್ರ ತುಂಬಾ ರಿಕ್ವೆಸ್ಟ್ ಕೇಳಿದಿರೋಂತಹ ವೀಡಿಯೋ ಆಗಿದ್ದರಿಂದ ನಾನು ತುಂಬಾ ಬೇಗನೆ ಮಾಡಬೇಕಾಯಿತು. ಸೊ ಎಲ್ಲ ನಾನು ಕ್ಲೀನ್ ಮಾಡಿ ಎಲ್ಲ ಹಾಕಿಟ್ಟಿದ್ದೀನಿ. ಆ್ಯಂಡ್ ಇವಾಗ ನಾನು ಏನು ಮಾಡ್ತಾಯಿದ್ದೀನಿ ಅಂತಂತಂದರೆ, ನಾನು ಬೆಳಗ್ಗೆ ಪಾತ್ರೆ ತೊಳ್ಕೊಂಡಿದ್ನಲ್ಲ, ಸೊ ಪಾತ್ರೆನ ಎಲ್ಲನೂ ದಬಾಕ್ಬಿಟ್ಟು ಅದನ್ನ ದೈವಿಕನ ರೆಡಿ ಮಾಡಿಸಿ ಸ್ನಾನ ಮಾಡಿಸಿ ಅವ್ರಿಗೆ ರೆಡಿ ಮಾಡಿಸಿ ವಾಕಿಂಗ್ ಅಂತ ಕಳಿಸಿದೆ. ಆ ವಾಕಿಂಗ್ ಅಂತ ಕಳಿಸಿದ್ದಕ್ಕೆ ನನಗೆ ಇವಾಗ ಇದು ಕಂಪ್ಲೀಟಾಗಿ ಈ ಥರ ಹೋಮಲ್ಲಿ ಇಟ್ಕೊಂಡ್ಬಿಟ್ಟು ಕ್ಯಾಮ್ರಾ ಫೋನಲ್ಲಿ ಇಟ್ಕೊಂಡ್ಬಿಟ್ಟು ನಾನು ವೀಡಿಯೋ ಅಪ್ಲೋಡ್ ಮಾಡಬೇಕಾಯಿತು. ಸೊ ಇದನ್ನಾದ ನಂತರ ನಾನು ಫೋನು ಕ್ಯಾಮ್ರಾದಲ್ಲಿ ಹಾಕಿಬಿಟ್ಟು ನಾನು ಪೂರಿ ಲಟ್ಟಿಸ್ಕೊತಾ ಇದ್ದೆ. ಪೂರಿ ನೋಡ್ತಾ ಇದ್ದೀರಾ, ಪೂರಿಗೂ ನಾನು ಏನೇನು ನೆನೆಸ್ಬಿಟ್ಟು ಹಾಕಬೇಕು ಅಂತ ಹೇಳಿ ನಾನು ಅದನ್ನು ಕೂಡ ಹೇಳ್ತಾ ಇದ್ದೀನಿ. ಸೋನು ಝೋನ್ ಚಾನಲಲ್ಲಿ, ಜನಪದ ಸೋನು ಝೋನ್ ಚಾನಲ್ ನೋಡಿದ್ರೆ ಗೊತ್ತಾಗುತ್ತೆ ರೆಸಿಪಿ ಇದನ್ನು ಹೇಗಿರುತ್ತೆ ಅಂತ ಹೇಳಿ. ಇದ್ರದ್ದು ಕೂಡ ನಾನು ಅಪ್ಲೋಡ್ ಮಾಡಿರ್ತೀನಿ ವಿಡಿಯೋನ. ಸೊ ಫಟಾಫಟ್ ಅಂತ ತಿಂಡಿಗೆ ರೆಡಿ ಮಾಡ್ಕೊತಾ ಇದ್ದೆ, ಯಾಕೆಂದರೆ ಅವ್ರು ಬಂದರೆ ಮತ್ತೆ ಡಿಸ್ಟರ್ಬ್ ಮಾಡ್ತಾರೆ ಅನ್ನೋದು ಕಾರಣಕ್ಕೆ ನಾನು ಫಟಾಫಟ್ ಅಂತ ರೆಡಿ ಮಾಡ್ಕೊತಾ ಇದ್ದೆ. ಸಖತ್ತಾಗಿ ಟೇಸ್ಟಿಯಾಗಿ ಬಂದಿದೆ ನಿಜವಾಗ್ಲೂ. ಇದು ನಾನು ಫಸ್ಟ್ ಟೈಮ್ ಮಶ್ರೂಮ್ ಗ್ರೇವಿ ಮಾಡಿದ್ದು, ಬಟ್ ಮಶ್ರೂಮ್ ಗ್ರೇವಿಗೆ ಪೂರಿ ಅಂತೂ ಸೂಪರಾಗಿ ಕಾಂಬಿನೇಷನ್ ಆಯಿತು. ನನಗಂತೂ ತುಂಬಾ ಇಷ್ಟ ಆಯಿತು. ಹೋಪ್ಫುಲಿ ನಿಮಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಇದನ್ನು ಕಂಪ್ಲೀಟಾಗಿ ವಿಡಿಯೋ ನಿಮಗೆ ಬೇಕು ಅಂತಂದರೆ ಜನಪದ ಸೋನು ಝೋನ್ಗೆ ಐಡಿಗೆ ಹೋಗಿ ಚೆಕ್ ಮಾಡ್ಕೊಳ್ಳಿ. ಸೊ ಈಗ ನಾನು ಈ ಟಿಫನ್ ರೆಡಿ ಮಾಡ್ಕೊತಾ ಇದ್ದೆ. ಸೊ ಒಬ್ಬರು ಯಾರೋ ನನ್ನ ವ್ಯೂವರ್ಸ್ಗಳು ಪ್ರಿವ್ಯೂ ವ್ಲಾಗಲ್ಲಿ ನನ್ನ ಕೇಳಿದ್ದಾರೆ, ಸೊ ನೀವು ಹೇಗೆ ಮನೆ ಶಿಫ್ಟಿಂಗ್ ಮಾಡಬೇಕಾದ್ರೆ ಈಸಿ ಮೆಥಡಾಗಿ ಯಾವ ಥರ ನೀವು ಕಂಪ್ಲೀಟಾಗಿ ಮಾಡ್ಕೊಂಡಿದ್ದೀರಾ ಅಂತ ಹೇಳಿ. ಸೊ ಅದ್ರ ಬಗ್ಗೆ ನಾನು ವೀಡಿಯೋ ಕೂಡ ಅಪ್ಲೋಡ್ ಮಾಡ್ತಾಯಿದ್ದೀನಿ, ಮುಂದೆ ಬರುತ್ತೆ ನೋಡಿ. ಅದರದ್ದು ನೀವು ಏನಾದರೂ ಡೀಟೇಲ್ಸ್ನ ಕಂಪ್ಲೀಟಾಗಿ ನೋಡ್ಕೊಳ್ಳಿ. ಅದೇ ಥರ ಪೋರ್ಷನಲ್ಲಿ ಮಾಡಿಕೊಂಡ್ರೆ ನಿಮ್ಮದು ಮನಿನೂ ಸೇವ್ ಆಗುತ್ತೆ. ಆ್ಯಂಡ್ ನೀವು ಇಡೋವಂಥ ಐಟಮ್ಗಳಿಗೆ ತುಂಬ ಬರ್ಡನ್ ತುಂಬ ಕಷ್ಟಪಟ್ಟು ನೀವು ಇಡೋ ಅವಶ್ಯಕತೆಯೂ ಇರೋದಿಲ್ಲ. ಯಾಕೆಂತಂದರೆ ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗದೇ ಇರುವಂತಹ ಲೈಫ್ ಆಗಿಬಿಡುತ್ತೆ. ನಮ್ಮದು ಲೈಫ್ ಏನಿರಬೇಕು ಅಂತಂದರೆ ಮಕ್ಕಳ ಮೇಲೆ ಮತ್ತು ಹಸ್ಬೆಂಡ್ ಮೇಲೆ ಕಾನ್ಸಂಟ್ರೇಟ್ ಕೊಟ್ಟರೆ ನಿಜವಾಗ್ಲೂ ಸೂಪರಾಗಿರುತ್ತೆ. ಯಾವತ್ತೇ ಆಯಿತು ನಾವು ಮನೆ ಚೇಂಜ್ ಮಾಡಬೇಕಾದ್ರೆ ಹೆವಿ ಟೆನ್ಷನ್ ತೊಗೊತೀವಿ, ಹೆವಿ ಸ್ಟ್ರಗಲ್ ತೊಗೊತೀವಿ. ಅಯ್ಯೋ ಮಕ್ಕಳಿಗೆ ಏನಾದರೂ ಹೆಲ್ತ್ ಇಶ್ಯೂಸ್ ಆದರೆ ಅಥವಾ ಮನೇಲಿ ಏನಾದರೂ ಪ್ರಾಬ್ಲಮ್ ಆದರೆ ಅಂತ ಹೇಳಿ. ಬಾಜು ಕೂತ್ಕೋ. ಹಾಂ ಇಬ್ಬರು ಹಿಡ್ಕೋರಿ. ಅದು ಹಿಡ್ಕೋ, ಅದು ಹಿಡ್ಕೋ. ಹಾಂ ವೆರಿ ಗುಡ್. ಹಾಂ ಇಲ್ಲಿ ನೋಡ್ರಿ, ಟಚ್ ಕೊಡು, ದಯವಿಟ್ಟು ಟಚ್ ಮಾಡೋಕ್ಕೆ ಕೊಡು, ಬೀಳುತ್ತೆ. ಕೊಡು, ಟಚ್ ಮಾಡೋಕ್ಕೆ ಕೊಡು ಅವನಿಗೂ. ಹಾಂ ವೆರಿ ಗುಡ್. ಇಲ್ಲಿ ನೋಡ್ರಿ ಇಬ್ರು ನೋಡ್ರಿ. ಹಾಂ ನೋಡ್ದಬೇಕು ನೀನು. ಅದು ನೋಡು, ಇಲ್ಲಿ ನೋಡು, ಇಲ್ಲಿ ಕರೆಕ್ಟಾಗಿ ಕೂತ್ಕೋ, ಅಲ್ಲಿ ಪಕ್ಕದಲ್ಲಿ ಕೂತ್ಕೋ. ದಾದಾ. ಹಾಂ ಕೈ ಹಾಕು ಅವನಿಗೆ. ಹಾಂ ಇಲ್ಲಿ ನೋಡ್ರಿ ಇಬ್ರು. ಅದು ನೋಡು ದಯವಿಟ್ಟು ನೋಡು ನೀನು, ಅದು ನೋಡು. ಒಂಚೂರು ಬಟ್ಟೆ ಹಾಕಿದ್ದೀನಿ, ಮೇಲೆ ಒಂದು ಸ್ವಲ್ಪ ಇದ್ದಾವೆ. ಸೊ ಎಸ್ ಗೈಸ್, ಯಾರೋ ಕೇಳಿದ್ರಿ ನನ್ನ, ನೀವು ಹೇಗೆ ಡಂಪ್ ಮಾಡಿದ್ದೀರಾ ಐಟಮ್ಸ್ಗಳನ್ನ, ಆ್ಯಂಡ್ ಹೇಗೆ ನೀವು ಏನದು ಐಟಮ್ಗಳನ್ನ ನೀವು ಶಿಫ್ಟ್ ಮಾಡಬೇಕಾದ್ರೆ ಯಾವ ಬ್ಯಾಗ್ಸ್ಗಳನ್ನ ಯೂಸ್ ಮಾಡಿದ್ದೀರಾ, ಆ್ಯಂಡ್ ಯಾವ ಸಾರಿಗಳನ್ನ ಯೂಸ್ ಮಾಡಿದ್ದೀರಾ, ಆ್ಯಂಡ್ ಯಾವ ಬೆಡ್ಶೀಟ್ಗಳ ಯೂಸ್ ಮಾಡಿದ್ದೀರಾ ಅಂತ ಕೂಡ ಕೇಳಿದ್ದೀರಲ್ಲ. ಸೊ ನಾನು ಹೇಳೋದಿಷ್ಟೇ, ಯಾರಾಯಿತು ಮನೆ ಶಿಫ್ಟಿಂಗ್ ಮಾಡಬೇಕಾದ್ರೆ ನೀವು ಈಸಿ ಮೆಥಡಲ್ಲಿ ಶಿಫ್ಟಿಂಗ್ ಮಾಡ್ಕೊಳ್ಳಿ. ಬಿಕಾಸ್ ಯಾಕೆ ಅಂತ ನಾನು ಹೇಳ್ತೀನಿ ಕೇಳಿ. ಇವಾಗ ನೀವು ಶಿಫ್ಟಿಂಗ್ ಮಾಡ್ತಾ ಇರ್ತೀರಾ, ಇವಾಗ ಶಿಫ್ಟೆಡ್ ಅವ್ರನ್ನ ಕರೆಸ್ತೀರಾ. ಶಿಫ್ಟೆಡ್ ಅವ್ರು ಕರೆದ್ರೆ ಏನು ಮಾಡ್ತಾರೆ ಅಂತಂದರೆ ಆ್ಯಸ್ ಒಂದು ಬಾಕ್ಸಸ್ಗಳು ತರ್ತಾರೆ, ಒಂದು 8-10 ಬಾಕ್ಸಸ್ಗಳು ತರ್ತಾರೆ. ಸೊ ಅವ್ರು ಏನು ಮಾಡ್ತಾರೆ ಅಂತಂದರೆ ಆ ಬಾಕ್ಸಸ್ಸಲ್ಲಿ ಎಷ್ಟು ಬೇಕೋ ಅಷ್ಟು ನಾವು ಆಲ್ರೆಡಿ ಶಿಫ್ಟಿಂಗ್ ಇಟ್ಟಿರ್ತೀವಿ. ಅವ್ರೇನು ಮಾಡ್ಬಿಡ್ತಾರೆ, ಆ ಬಾಕ್ಸಸ್ಗೆ ಎಷ್ಟು ಬೇಕೋ ಅಷ್ಟಕ್ಕೆ ನಾವು ಏನೇನು ಐಟಮ್ಗಳನ್ನ ಕಟ್ಟಿರ್ತೀವಲ್ವ ಅದನ್ನು ಓಪನ್ ಮಾಡಿ ಅವರು ಡಂಪ್ ಮಾಡ್ತಿರ್ತಾರೆ. ಡಂಪ್ ಮಾಡಿ ಬಾಕ್ಸ್ನ ಏನು ಮಾಡ್ತಾರೆ ಅಂದರೆ, ನಾವು ಹೊಸ ಮನೆಗೆ ಶಿಫ್ಟಿಂಗ್ ಆಗಬೇಕಾದ್ರೆ ನೀವು ಎಲ್ಲಿ ಶಿಫ್ಟ್ ಇಡಬೇಕು ಅಂತ ಕೇಳ್ತಾರೆ. ಸೊ ನಾವೊಂದು ಪ್ಲೇಸ್ ಅಂತ ತೋರಿಸಿದ ತಕ್ಷಣ ಹೊಸ ಮನೆಯಲ್ಲಿ ಅವ್ರೇನು ಮಾಡಿಬಿಡ್ತಾರೆ, ಸುರಿದ್ಬಿಟ್ಟು ಖಾಲಿ ಬಾಕ್ಸ್ಗಳು ತೊಗೊಂಡೋಗ್ಬಿಡ್ತಾರೆ. ಆವಾಗ ನಮಗೆ ತಲೆ ಟ್ರಿಗರ್ ಆಗೋದೇನು ಗೊತ್ತಾ, ಈ ಕಡೆ ಮಕ್ಕಳಿರೋ ಮನೆಯಲ್ಲಿ ನಿಜವಾಗ್ಲೂ ಶಿಫ್ಟಿಂಗ್ ಮಾಡೋ ಟೈಮಲ್ಲಿ ನಮ್ಮದಷ್ಟಕ್ಕೆ ನಾವೇ ಸೇಫ್ಟಿ ನೋಡಬೇಕು, ವಿತ್ ಅಮೌಂಟು ಸೇವ್ ಮಾಡ್ಕೋಬೇಕು. ಸೊ ಈ ಬ್ಲಾಗ್ನ ಕಂಪ್ಲೀಟಾಗಿ ಎಂಡ್ವರೆಗೂ ನೋಡಿ, ಆವಾಗ ನಿಮಗೆ ಗೊತ್ತಾಗುತ್ತೆ. ಸೊ ನೀವು ಇವಾಗ ಏನು ಮಾಡಬೇಕು ಅಂತಂದರೆ, ಮನೇಲಿ ದೊಡ್ಡ ಅಲ್ಯೂಮಿನಿಯಂ ಬಾಕ್ಸ್ಗಳಂತೂ ಇದ್ದೇ ಇರ್ತವೆ, ಪ್ಲಾಸ್ಟಿಕ್ ಬಾಕ್ಸ್ಗಳಂತೂ ಇದ್ದೇ ಇರ್ತವೆ. ಆ ಬಾಕ್ಸ್ ಒಳಗಡೆ ಏನು ಮಾಡಬೇಕು ಅಂದರೆ, ಗ್ಲಾಸಿನ ಐಟಮ್ಸ್ ಅಂತ ಒಂದು ಬಾಕ್ಸ್ ಮಾಡ್ಕೊಳ್ಳಿ, ಪ್ಲಾಸ್ಟಿಕ್ ಬಾಕ್ಸ್ನ. ಆ್ಯಂಡ್ ಅಲ್ಯೂಮಿನಿಯಂ ಪಾತ್ರೆಗಳ ಬಾಕ್ಸ್ ಇರ್ತದೆ, ಚಿಕ್ಕ ತಟ್ಟೆಗಳು, ಚಿಕ್ಕ ಸ್ಪೂನ್ಗಳು, ಚಿಕ್ಕ ಗ್ಲಾಸಸ್ಗಳು, ಚಿಕ್ಕ ಬೌಲ್ಸ್ಗಳು, ಚಿಕ್ಕ ಪ್ಲೇಟ್ಸ್ಗಳು ಅಂತ ಹೇಳಿ ಅವನು ಕೂಡ ಒಂದು ಡಂಪ್ ಮಾಡಿ. ಸೊ ಹೀಗೆ ಮಾಡ್ತಾ ಇರಬೇಕಾದ್ರೆ ಅಕ್ಕಿ ಮೂಟೆದ ಚೀಲಗಳು ಸಿಗ್ತಾವಲ್ಲ, ಅವುಗಳೇನು ಮಾಡಬೇಕು ಅಂತಂದರೆ ಒಂದೊಂದು ಐಟಮ್ಗಳಿಗಂತ ಒಂದೊಂದಕ್ಕೆ ಮೂಟೆಗಳನ್ನ ಮಾಡಿ. ಆಮೇಲೆ ಬಟ್ಟೆಗಳು
ಬಟ್ಟೆಗಳು ಹೆಂಗೆ ಮಾಡಬೇಕು ಅಂತಂದರೆ ಒಂದು 4-5 ಸೀರೆಗಳು ತೊಗೊಂಬೇಡಿ. ವೆಸ್ಟರ್ನ್ ಸೀರೆಗಳಂತೂ ಕಾಮನಾಗಿ ಮನೇಲಿ ಇದ್ದೇ ಇರ್ತವೆ. ಬೆಡ್ಶೀಟ್ಗಳು ದಿವಾನ ಮೇಲೆ ಹಾಕಿರೋಂಥ ಬೆಡ್ಶೀಟ್ಗಳಾಗಲಿ ಅಥವಾ ಬೆಡ್ ಮೇಲೆ ಹಾಕಿರೋಂಥ ಬೆಡ್ಶೀಟ್ಗಳಾಗಲಿ ತುಂಬ ಇದಾಗಿರ್ತಾವಲ್ಲ, ತುಂಬ ಹಳೇದು. ಆ ಬೆಡ್ಶೀಟ್ಗಳು ಏನು ಮಾಡಬೇಕು ಅಂತಂದರೆ ಒಂದೊಂದು ಬೆಡ್ಶೀಟ್ಗಳು ಅಥವಾ ಒಂದೊಂದು ಬೆಡ್ಶೀಟಲ್ಲಿ ಮತ್ತು ಒಂದೊಂದು ಸೀರೆಯಲ್ಲಿ ಏನು ಹಾಕಬೇಕು ಅಂತಂದರೆ ಒಂದರಲ್ಲಿ ಚೂಡಿದಾರ್ಸ್ಗಳು ಫುಲ್ಲು ಸೆಟ್ಟು, ಇನ್ನೊಂದರಲ್ಲಿ ಲೆಗಿನ್ಸ್ ಟಾಪ್ಗಳು, ಇನ್ನೊಂದರಲ್ಲಿ ಜೀನ್ಸ್ ಪ್ಯಾಂಟ್ಗಳು, ಇನ್ನೊಂದರಲ್ಲಿ ಟಾಪ್ಸ್ಗಳು, ಇನ್ನೊಂದರಲ್ಲಿ ಸೀರೆಗಳು. ನಾನು ಹೀಗೆ ಮಾಡಿದ್ದು. ಅಲ್ಲಿಂದ ಬಂದ ತಕ್ಷಣ ನನಗೆ ಯಾವ ಮೂಟೆ ಅಂತ ನನಗೆ ಕಂಪ್ಲೀಟಾಗಿ ಸಿಕ್ತು ಬೇಗ ಸಿಕ್ಕಿದ ತಕ್ಷಣ ಏನು ಮಾಡಿದ್ರೆ ಎಲ್ಲೆಲ್ಲಿ ಏನೇನು ಜೋಡಿಸ್ಬೇಕು ಅಂತ ಒಂದೊಂದು ಮೂಟೆ ತೆಗೆದ ತಕ್ಷಣ ಅಲ್ಲಿಂದ ಹೇಗೆ ನಾನು ಫೋಲ್ಡಿಂಗ್ ಮಾಡಿಟ್ಟಿದ್ನೋ ಮೂಟೆಲಿ ಹಾಗೆ ಫೋಲ್ಡಿಂಗೇ ಇರ್ತವೆ. ನಮಗೆ ಈಸಿನಾಗುತ್ತೆ, ದುಡ್ಡು ಸೇವ್ ಆಗುತ್ತೆ. ಸೊ ನಾನು ಇವಾಗ ಎಕ್ಸಾಂಪಲ್ ಕೊಡ್ತೀನಿ. ಇವಾಗ ನಾನು ಸೀರೆ ಮೂಟೆಲಿ ಹೆಂಗೆ ಕಟ್ಟಿದ್ದೆ ಅಂತ ಹೇಳಿದರೆ, ಅದರಲ್ಲೇ ಲೆಗಿನ್ಸು ಮತ್ತು ಅದರಲ್ಲೇ ಟಾಪ್ಸು ಫುಲ್ ಮೂಟೆ ಪ್ರೆಸ್ ಮಾಡಿ ಮೂಟೆ ಕಟ್ಟಿದೆ. ಇದು ಲೆಗಿನ್ಸ್ ಟಾಪ್ದು ಮೂಟೆ. ಆಮೇಲೆ ಇನ್ನೊಂದು ಸೀರೆದು ಇದೊಂದು ಸೀರೆದು ಮೂಟೆ. ಸೊ ಹೀಗೆ ಮಾಡ್ತಾ ಇದ್ದೀನಿ ಅಂತಂದರೆ ಬೆಡ್ಶೀಟ್ಗಳು ನನ್ನ ಹಸ್ಬೆಂಡು ಆಫೀಸ್ ವೇರ್ ಬಟ್ಟೆಗಳಂತ ಒಂದು ಮೂಟೆ ಮಾಡಿಬಿಟ್ಟೆ. ಆಮೇಲೆ ಪಾಪು ಹೊಡೆದು ಬೆಡ್ಶೀಟಲ್ಲಿ ಒಂದು ಮೂಟೆ ಅಂತ ಮಾಡಿದೆ. ಕಾಟನ್ ಅದು ಸಾಫ್ಟಾಗಿರುತ್ತೆ, ಆಮೇಲೆ ಏನದು ಡಸ್ಟ್ ಆಗೋದಿಲ್ಲ ಅಂತ ಹೇಳಿ ದಪ್ಪ ಇರೋ ಬಟ್ಟೆಯಲ್ಲಿ ನಾನು ಬೆಡ್ಶೀಟ್ಗಳಲ್ಲಿ ಅವ್ರದ್ದು ಹಾಕಿದ್ದೀನಿ. ಸೀರೆಗಳಲ್ಲಿ ನಂದು ಮಾತ್ರ ಬಟ್ಟೆಗಳನ್ನ ಮಾಡಿದ್ದೀನಿ. ಸೊ ಈಸಿ ಆಗಿದೆ ಅಂತ ಅಂದ್ಕೊಳ್ತೀನಿ. ನಿಮಗೂ ಈಸಿ ಆಗುತ್ತೆ. ಯಾಕೆಂದರೆ ಶಿಫ್ಟೆಡ್ ಅವ್ರಿಗೆ ನಾವು 8,000-10,000 ಸಾವಿರ ಕೊಡಬೇಕಾಗುತ್ತೆ. ಇದು 5,000 to 6,000 ಒಳಗಡೆ ನಾವು ಶಿಫ್ಟೆಡ್ ಮಾಡ್ಕೋಬೋದು. ಹಾಗೆ ನಮಗೆ ಗೊತ್ತಿರೋದಿತ್ತು ಅಂತಂದರೆ ಅವರೇ ನಮಗೆ ಡಂಪ್ ಮಾಡ್ತಾರೆ. ಆಮೇಲೆ ಎಲ್ಲೆಲ್ಲಿ ಐಟಮ್ಗಳು ಎಲ್ಲೆಲ್ಲಿ ಇಡಬೇಕು ಅಂತ ಕೂಡ ಅವರೇ ಇಟ್ಕೊಡ್ತಾರೆ. ಸೊ ಇದೇನಾಗುತ್ತೆ ಅಂದರೆ ನಮಗೆ 4,000-5,000 ಸೇವಿಂಗು ಆಗುತ್ತೆ. ಹಾಗೆ ನಮ್ಮ ಬಟ್ಟೆಗಳು ಮೂಟೆಗಳು ಬಂದ ತಕ್ಷಣ ಎಲ್ಲೆಲ್ಲಿ ಇಡಬೇಕು ಅಂತ ಅಲ್ಲೆಲ್ಲಿ ಇಡಿಸ್ಕೊಳ್ಬಹುದು. ನಮಗೆ ಟೈಮ್ ಸಿಕ್ಕಾಗ ಫ್ರೀ ಸಿಕ್ಕಾಗ ಒಂದೊಂದೇ ಮೂಟೆ ಬಿಚ್ಚಿಬಿಟ್ಟು ಎಲ್ಲೆಲ್ಲಿ ಬಟ್ಟೆಗಳು ಇಡಬೇಕು ಅಂತ ಅಲ್ಲಲ್ಲಿ ಕೂಡ ಇಡ್ಬೋದು. ಸೊ ಈಸಿ ಮೆಥಡಲ್ಲಿ ನೀವು ಯೂಸ್ ಮಾಡಿ. ಶಿಫ್ಟೆಡ್ ಅವ್ರನ್ನ ಕರೆದ್ರೆ ನೀವು ನಿಜವಾಗ್ಲೂ ನೋ ಯೂಸಸ್. ಯಾಕೆಂದರೆ ಅವ್ರವ್ರ ಬಾಕ್ಸಸ್ಗಳು ಅವ್ರವ್ರು ವಾಪಸ್ ತೊಗೊಂಡು ಹೋಗ್ಬಿಡ್ತಾರೆ. ನಮಗೇನು ಕೊಡೋದಿಲ್ಲ ಆ ಬಾಕ್ಸಸ್ಗಳು. ಯಾಕಂದರೆ ನಾನು ಆಲ್ರೆಡಿ ಶಿಫ್ಟೆಡ್ ಅವ್ರನ್ನ ಕರ್ಕೊಂಬಿಟ್ಟು ನಾನು ಮಾಡಿರೋದು ಎಕ್ಸ್ಪೀರಿಯನ್ಸ್ ಬೇಸಿಕ್ ಮೇಲೆ ನಾನು ಈ ಐಡಿಯಾ ಯೂಸ್ ಮಾಡಿದ್ದೀನಿ. ಸೊ ನನಗೇನು ಗೊತ್ತಾ, ಒಂದೇ ವಾರದಲ್ಲಿ ನಾನು ಶಿಫ್ಟ್ ಮಾಡ್ಕೊಂಬಿಟ್ಟೆ ಮನೇಲಿ. 2 ಮಕ್ಕಳು ಚಿಕ್ಕ, ನಾನು ಒಂದು 4 years ಬೇಬಿ ಇದೆ, ಇನ್ನೊಂದು 1.5 year ಬೇಬಿ ಇದೆ. ಸೊ ಅದೇನಾಗುತ್ತೆ ಅಂದರೆ 2 ಬೇಬೀಸ್ನ ಕ್ಯಾರಿ ಮಾಡೋಕ್ಕಾಗೋದಿಲ್ಲ. ಯಾರೇ ಮನೆಯಲ್ಲಿ ಕ್ಯಾರಿ ಮಾಡ್ಲಿಕ್ಕಂತೂ ಆಗೋದಿಲ್ಲ ಶಿಫ್ಟೆಡ್ ಟೈಮಲ್ಲಿ. ಆಮೇಲೆ ನನ್ನ ಹಸ್ಬೆಂಡ್ಗೆ ವೀಕೆಂಡ್ ಸ್ಯಾಟರ್ಡೆ ಸಂಡೇ ನಾನು ಶಿಫ್ಟ್ ಮಾಡಿಲ್ಲ. ವೆನಸ್ಡೇ ಶಿಫ್ಟ್ ಮಾಡಿರೋದು. ಥರ್ಸ್ಡೇ ಮತ್ತೆ ನನ್ನ ಹಸ್ಬೆಂಡ್ ಆಫೀಸ್ಗೆ ಹೋದರು. ಸೊ ಮನೆ ಎಲ್ಲೆಲ್ಲಿ ಐಟಮ್ಗಳು ಹೆಂಗೆ ಮೆಸ್ಸಿ ಆಗೈತೆ ಅಂತ ಪ್ರಿವ್ಯೂ ವ್ಲಾಗಲ್ಲಿ ನಾನು ನೋಡಿದ್ದೀರಾ. ಸೊ ಅದಕ್ಕೋಸ್ಕರ ಹೇಳ್ತೀನಿ, ಈಸಿ ಆಗುತ್ತೆ. ನೀವು ಕೂಡ ಹೀಗೆ ಯೂಸ್ ಮಾಡ್ಕೊಳ್ಳಿ ಅಂತ ಕೇಳ್ತೀನಿ. ಎಕ್ಸಾಂಪಲ್ ನಾನು ಇವಾಗ ಒಂದು ಚಿಕ್ಕದಾಗಿ ವಿಡಿಯೋ ತೋರಿಸ್ತೀರಂತೆ. ಸೊ ನೋಡ್ಕೊಂಬನ್ನಿ. ಇಟ್ಟಿದ್ದೀನಿ ನೋಡಿ, ಇವಾಗ ನಿಮಗೆ ತೋರಿಸ್ಲಿಕ್ಕೆ ಅಂತಾನೆ ಇದು ಈ ಥರ ಮೂಟೆ. ಸೊ ಇದು ನಂದು ಡ್ರೆಸ್ದು ಮೂಟೆ, ಇದು ಮೂಟೆ. ಆ್ಯಂಡ್ ನಾನು ಇದನ್ನು ಇಲ್ಲಿ ಇನ್ನೊಂದು ಮೂಟೆ ಇಟ್ಟಿದ್ದೀನಲ್ಲ ಅಮ್ಮ, ಇದರಲ್ಲಿ ಏನಿದೆ, ನಾನು ಯೂಸ್ ಮಾಡಿರೋ ಅಂತಹ ಸೀರೆಗಳ್ದಾಗಲಿ ತೋರಿಸ್ತೀನಿ ರೀ. ಹೇಳ್ತಿದ್ರಲ್ಲ ನೀವು ಈ ಸೀರೆಗಳು ಎಲ್ಲಿದೆ ಅಂತ ಹೇಳಿ. ಸೊ ಇಲ್ಲಿದೆ ನೋಡಿ, ಪಿಂಕ್ ಸಾರಿ ಆ್ಯಂಡ್ ಬ್ಲ್ಯಾಕ್ ಸಾರಿ ಆ್ಯಂಡ್ ಎಲ್ಲೋ ಸಾರಿ. ಸೊ ಇವೆಲ್ಲ ಈಗ ನಾನು ಯಾಕೆ ಈ ಥರ ಮೂಟೆ ಕಟ್ಟಿಟ್ಟಿದ್ದೀನಿ ಅಂತಂದರೆ, ಮತ್ತೆ ನಾನು 3 months ಆದಮೇಲೆ ಮತ್ತೆ ನಾನು ಬೇರೆ ಮನೆಗೆ ಹೋಗಬೇಕು. ಅದು ನಾನು ಲಾಗ್ ಹೇಳ್ತೀನಂತೆ, ತುಂಬಾ ಪರ್ಸ್ನಲ್ ಅದು. ಸೊ ಅದನ್ನು ಕೂಡ ಹೇಳ್ತೀನಂತೆ, ಅದು ಬೇಡ ಮಗನೇ. ಸೊ ಇಷ್ಟೇ. ಆ ಮೂಟೆಗಳನ್ನ ಏನು ಮಾಡಬೇಕು ಅಂತಂದರೆ, ನನಗೆ ಈಸಿ ಆಯಿತು. ಇಲ್ಲಿ ಬಂದ ತಕ್ಷಣ ನಾನು ಎಲ್ಲಿ ಬಟ್ಟೆಗಳು ಇಟ್ಟಿದ್ದೀನೋ, ಸಿಗ್ತಾನೆ ಇಲ್ವೋ ಅಂತ ನನಗೆ ಯಾವುದೇ ರೀತಿ ನನಗೆ ಕನ್ಫ್ಯೂಷನೇ ಆಗಿರಲಿಲ್ಲ. ತುಂಬ ಖುಷಿ ಆಯಿತು, ತುಂಬ ಈಸಿ ಆಯಿತು. ನನ್ನ ಹಸ್ಬೆಂಡ್ ತುಂಬ ಖುಷಿಪಟ್ಟರು. ಎಷ್ಟು ಟಕ ನಾನು ಆಫೀಸಿಗೆ ಸ್ಯಾಟರ್ಡೆ ಸಂಡೇ ಬರೋಷ್ಟೊಳಗಡೆ ಎಲ್ಲ ಶಿಫ್ಟಿಂಗ್ ಮಾಡಿಬಿಟ್ಟಿದ್ಯಾ ನೀನು ಅಂತ ಹೇಳಿ. ಸೊ ನನಗೆ ತಲೆಗೆ ಐಡಿಯಾಸ್ ಬಂದಿದ್ದೇ ಇಷ್ಟು. ಯಾರು ಕೆಟ್ಟದಾಗಿ ಯೋಚನೆ ಮಾಡೋಕ್ಕೆ ಹೋಗಬೇಡಿ. ನಮ್ಮ ದುಡ್ಡು ಸೇವ್ ಮಾಡಬೇಕು ಅಥವಾ ನಮ್ಮ ಬಜೆಟಲ್ಲಿ ನಾವು ನೋಡಿಕೊಂಡು ನಾವು ಹೇಗೆ ನಾವು ಮನೇನ ಶಿಫ್ಟೆಡ್ ಮಾಡ್ಕೋಬೇಕು ಅನ್ನೋದು ಬೆಂಗಳೂರಲ್ಲಿ ನಮಗೆ ನಾಲೆಜ್ ಕಳಿಸಿಕೊಡುತ್ತೆ. ಸೊ ನೀವು ಅದೇ ಥರನೇ ಯೂಸ್ ಮಾಡ್ಕೊಳ್ಳಿ. ಅಕ್ಕಿ ಮೂಟೆ ಚೀಲಗಳು ಇರ್ತಾವಲ್ಲ, ಅದರೆಲ್ಲ ಚಿಕ್ಕ ಪಾತ್ರೆಗಳಲ್ಲೆಲ್ಲ ದೊಡ್ಡ ಪಾತ್ರೆಗಳು ತುಂಬಿಸಿ ಸೊ ಈಸಿ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಈ ವ್ಲಾಗ್ನು ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇದರಲ್ಲೂ ಏನಾದರೂ ನಿಮಗೆ ಡೌಟ್ ಅನಿಸಿದ್ರೆ ಮತ್ತೆ ಕಮೆಂಟ್ ಮಾಡಿ. ಮತ್ತು ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಂತೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಹಾಗೆ ಜನಪದ ಸೋನು ಝೋನ್ ಅಂತ ಹೇಳಿ ನಂದು ಇನ್ನೊಂದು ID ಚಾನಲ್ ಇದೆ, ಅದು ಶಾರ್ಟ್ಸ್ ವಿಡಿಯೋ ಮಾಡಲಿಕ್ಕೆ. ಅದನ್ನು ಐಡಿಗೂ ಸಪೋರ್ಟ್ ಮಾಡಿ. ಹಾಗೆ ರಾಮ್ ಸೋನು DI ಬ್ಲಾಗ್ಸ್ಗೂ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು ಸೋ ಮಚ್. ಹೋಪ್ಫುಲ್ ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ. ಥ್ಯಾಂಕ್ ಯು, ಬಾಯ್.